ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಇಂದಿನ ವಿಶೇಷ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾದ ಕುಂಭಮೇಳದ ಹಿಂದಿರುವ ವಿಜ್ಞಾನ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಯಲಿದ್ದೇವೆ. ಈ ಪವಿತ್ರ ಮಹೋತ್ಸವವನ್ನು ಹಿಂದೂ ಧರ್ಮದಲ್ಲಿ ಮಹತ್ತರವಾದ ಸಂಗತಿಯಾಗಿ ಪರಿಗಣಿಸಲಾಗುತ್ತದೆ. ಆದರೆ ಇದರ ಹಿಂದಿರುವ ವೈಜ್ಞಾನಿಕ ದೃಷ್ಟಿಕೋನವೇನು? ಇದನ್ನು ತಿಳಿಯಲು ಈ ವಿಡಿಯೋ ಕೊನೆಯವರೆಗೆ ನೋಡಿ. ಕುಂಭಮೇಳವೆಂಬುದು ಭಾರತದ ಅತ್ಯಂತ ದೊಡ್ಡ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿದೆ ಮತ್ತು ಇದು ಸುಮಾರು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದು ಹರಿದ್ವಾರ, ಪ್ರಯಾಗರಾಜ್, ಉಜ್ಜಯಿನಿ ಮತ್ತು ನಾಸಿಕ್ ಎಂಬ 4 ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಪರ್ಯಾಯವಾಗಿ ನಡೆಯುತ್ತದೆ. ಸಾವಿರಾರು ವರ್ಷಗಳ ಹಿಂದಿನಿಂದ ಈ ಉತ್ಸವ ನಡೆಯುತ್ತಾ ಬಂದಿದ್ದು, ಇದರಲ್ಲಿ ಕೋಟಿ ಕೋಟಿ ಭಕ್ತರು ಭಾಗವಹಿಸುತ್ತಾರೆ. ಹಾಗಾದರೆ ಕುಂಭಮೇಳದ ಹಿಂದಿನ ಮೂಲ ಕಥೆ ಏನು? ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಿದರು. ಈ ಮಂಥನದ ಸಂದರ್ಭದಲ್ಲಿ ಅಮೃತ ಕಲಶದಿಂದ 4 ಸ್ಥಳಗಳಲ್ಲಿ ಅಮೃತದ ಹನಿಗಳು ಬಿದ್ದವು ಎಂದು ನಂಬಲಾಗಿದೆ. ಇದರಿಂದಾಗಿ ಆ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಆದರೆ ಈ ನಂಬಿಕೆಯ ಆಚರಣೆ ಜೊತೆಗೆ ಇದರಲ್ಲಿ ವೈಜ್ಞಾನಿಕ ಅಂಶಗಳೂ ಇವೆ. ಕುಂಭಮೇಳವು ಕೇವಲ ಧಾರ್ಮಿಕ ಉತ್ಸವವಲ್ಲ, ಇದರಲ್ಲಿ ಆಳವಾದ ವಿಜ್ಞಾನವೂ ಅಡಗಿದೆ. ಕುಂಭಮೇಳದ ದಿನಾಂಕ ನಿರ್ಧಾರವು ಗ್ರಹಗತಿಗಳ ಮೇಲೆ ಅವಲಂಬಿತವಾಗಿದೆ. ಈ ಕಾರ್ಯಕ್ರಮವು ಗ್ರಹಗಳ ಸ್ಥಾನಮಾನವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವಾಗುತ್ತದೆ. ವಿಶೇಷವಾಗಿ ಬೃಹಸ್ಪತಿ ಗ್ರಹ, ಗುರು ಮತ್ತು ಸೂರ್ಯನ ಚಲನೆ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಗ್ರಹಸ್ಥಿತಿಯು ನೈಸರ್ಗಿಕವಾಗಿ ನಮ್ಮ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಗ್ರಹಗಳ ಶಕ್ತಿಗಳು ವಿಶೇಷ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದರಿಂದಾಗಿ ಧಾರ್ಮಿಕ ಕೃತ್ಯಗಳು, ವಿಶೇಷವಾಗಿ ಸ್ನಾನ, ಜಪ, ದಾನ ಮತ್ತು ಧ್ಯಾನ ಅತಿ ಶಕ್ತಿಶಾಲಿಯಾಗಿ ಫಲ ನೀಡುತ್ತವೆ. ಆಧ್ಯಾತ್ಮಿಕ ಉಜ್ಜೀವನಕ್ಕಾಗಿ ಮತ್ತು ಶಕ್ತಿಯ ಹರಿವಿಗಾಗಿ ಇದು ಉತ್ತಮ ಸಮಯ ಎಂದು ನಂಬಲಾಗುತ್ತದೆ. ಗಂಗೆ ಮತ್ತು ನದಿ ಸ್ನಾನದ ಮಹತ್ವ. ಕುಂಭಮೇಳದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಯುಕ್ತ ತೀರ್ಥ ಸ್ನಾನ ವಿಶೇಷ ಮಹತ್ವವನ್ನು ಹೊಂದಿದೆ. ಈ ಸ್ನಾನವನ್ನು ಮೋಕ್ಷ ಸ್ನಾನ ಎಂದು ಕರೆಯಲಾಗುತ್ತದೆ ಮತ್ತು ಇದು ಮಾನವ ಜೀವನದ ಪಾಪಮೋಚನೆ, ಆತ್ಮಶುದ್ಧೀಕರಣ ಮತ್ತು ಧಾರ್ಮಿಕ ಪುನರುಜ್ಜೀವನಕ್ಕೆ ಮುಖ್ಯವಾಗಿದೆ. ಪವಿತ್ರ ಮಂತ್ರಗಳ ಉಚ್ಚಾರಣೆಯಿಂದ ನೀರಿನ ಅಣುಗಳ ವಿನ್ಯಾಸ ಬದಲಾಯಿಸುವುದು ಸಾಧ್ಯ ಎಂಬುದು ವಿಜ್ಞಾನಿಗಳು ಮಾಡಿದ ಸಂಶೋಧನೆಯಿಂದ ತಿಳಿದು ಬಂದಿದೆ. ನದಿ ಸ್ನಾನ ಆರೋಗ್ಯಕ್ಕಾಗಿ ಹಿತಕರ ಎಂಬ ಸಂಗತಿಯನ್ನು ವಿಜ್ಞಾನವು ದೃಢಪಡಿಸಿದೆ. ಗಂಗಾ ನದಿಯ ನೀರಿನಲ್ಲಿ ವಿಶೇಷ ರೀತಿಯ ಬ್ಯಾಕ್ಟೀರಿಯೋಪೇಜ್ ತತ್ವ ಇರುತ್ತದೆ. ಇದು ಅನೇಕ ರೋಗಾಣುಗಳನ್ನು ನಾಶ ಮಾಡುತ್ತದೆ. ಈ ಸಮಯದಲ್ಲಿ ನಿರ್ದಿಷ್ಟ ಖನಿಜಗಳು ನೀರಿನಲ್ಲಿ ಹೆಚ್ಚಾಗಿ ಇರುವ ಸಾಧ್ಯತೆ ಇದೆ. ಇದರಿಂದ ಚರ್ಮಕ್ಕೆ ಲಾಭವಾಗಬಹುದು. ಜಲಚಿಕಿತ್ಸೆಯ ದೃಷ್ಟಿಯಿಂದ ಈ ಸ್ನಾನ ಮಾನಸಿಕ ತಣಿವು ಮತ್ತು ದೈಹಿಕ ಶುದ್ಧೀಕರಣ ತರುವುದಾಗಿ ಹೇಳಲಾಗುತ್ತದೆ. ಕೋಟಿ ಕೋಟಿ ಜನರು ಕುಂಭಮೇಳದಲ್ಲಿ ಒಟ್ಟಾಗಿ ಪ್ರಾರ್ಥನೆ, ಧ್ಯಾನ ಮತ್ತು ಜಪ ಮಾಡುತ್ತಾರೆ. ಇದರಿಂದ ಪರಿಸರದಲ್ಲಿ ಶಕ್ತಿಯ ಪರಿವಹನ ಹೆಚ್ಚಾಗುತ್ತದೆ. ಸಾಮೂಹಿಕ ಧ್ಯಾನವು ಮೆದುಳಿನ ಅಲೆಯನ್ನು ಸ್ಥಿರಗೊಳಿಸಿ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಎಂದು ಹಲವು ವಿಜ್ಞಾನಿಗಳು ಹೇಳಿದ್ದಾರೆ. ಕುಂಭಮೇಳದ ಪ್ರಭಾವದಿಂದ ಸ್ಥಳೀಯ ಆರ್ಥಿಕತೆಯು ಬಹಳ ಬೆಳೆಯುತ್ತದೆ. ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗದ ಅವಕಾಶ ಸಹ ಸಿಗುತ್ತದೆ. ಇದರ ಹಿಂದಿರುವ ವೈಜ್ಞಾನಿಕ ಅಂಶಗಳನ್ನು ಅರಿತುಕೊಂಡ ಬಳಿಕ ಇದು ಕೇವಲ ಧಾರ್ಮಿಕ ಉತ್ಸವವಲ್ಲ ಎಂಬುದನ್ನು ತಿಳಿಯಬಹುದು. ಇದು ಮಾನವೀಯತೆಯ ಶುದ್ಧೀಕರಣ, ಆರೋಗ್ಯ ಮತ್ತು ಸಮಾನತೆಯ ಪ್ರತೀಕವಾಗಿದೆ. ಕುಂಭಮೇಳವು ಎಲ್ಲರನ್ನೂ ಸಮಾನತೆಯೊಂದಿಗೆ ತೊಡಗಿಸುವ ಒಂದು ಜಾಗತಿಕ ಹಬ್ಬವಾಗಿದೆ. ಹೀಗಾಗಿ ಕುಂಭಮೇಳವು ನಮ್ಮ ಸಂಸ್ಕೃತಿಯ ಬೆಳ್ಳಿಯ ಕಡಲಂತೆ ಅರ್ಥಗರ್ಭಿತವಾಗಿದೆ. ಇಂತಹ ಒಂದು ಅದ್ಭುತ ಉತ್ಸವದ ಮಹತ್ವವನ್ನು ತಿಳಿದುಕೊಳ್ಳಬೇಕು ಹಾಗೂ ಅದನ್ನು ನಾವೆಲ್ಲರೂ ಸಾಂಕೇತಿಕವಾಗಿ ಅನುಭವಿಸಬೇಕು. ಇದು ಕೇವಲ ಆಧ್ಯಾತ್ಮಿಕ ವಿಚಾರವಲ್ಲದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ಸಹ ಅದರ ಮಹಿಮೆ ಅರಿಯಬೇಕು. ಈ ಸಂದರ್ಭದಲ್ಲಿ ಸಾಧುಸಂತರು, ನಾಗಾ ಸಾಧುಗಳು ಮತ್ತು
ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರುತ್ತಾರೆ. ಇವೆಲ್ಲವುಗಳಿಂದ ಆ ಸ್ಥಳದ ಆಧ್ಯಾತ್ಮಿಕ ಶಕ್ತಿ